ಏನ್ಲಾ ತಪ್ಪು ತಿಳ್ಕೊಳಲ್ಲ ಬಿಡುಗರು. ಒಂದ್ಸಲ ತಿಳ್ಕೊಂಡ್ ನೋಡು. ಒಳ್ಳೆ ಅನಾಸಿ ಇರ್ಲಿ ತಿಳ್ಕೊಳ್ಳು. ಗೋಲ್ಡ್ ಪರ್ಚೇಸ್ ನಾನು ಯಾಕೆ ತಗೋಬಾರ್ದು? ತಿಂಗಳು ಒಂದು 10,000 ರೂಪಾಯಿ ಕೊಡ್ತೀನಿ. ಮಾದೇಶನ ಕಾಲ್ ಮಾಡಿ ಕೇಳ್ತೀನಿ. ಮಾದೇಶನ ಗುಡ್ ಮಾರ್ನಿಂಗ್. ಚಿನ್ನ ಚಿನ್ನ ಆಸೆ, ಚಿನ್ನ ತಗೊಳ್ಳೋ ಆಸೆ, EMI ಮೇಲೆ ಚಿನ್ನ ತಗೋತೀನಿ ನಾನು. ಹಾ ಏನ್ ಗೊತ್ತಾ, EMI ಮೇಲೆ ಬಂಗಾರ ತಗೋಬಹುದು. ತಿಂಗಳ ನಾನು 10,000 ರೂಪಾಯಿ ನಿನ್ನ ಹತ್ರ ಕಟ್ತೀನಿ. ನನಗೆ ಬಂಗಾರ ಬೇಕು. ಎಲ್ಲಿದ್ಯಾ? ಹಂಗಂದ್ರೆ ಮನೆಗೆ ಬರ್ತೀನಿ. ಒಂದೇ 5 ನಿಮಿಷ ಅಲ್ಲಿ ಬಂದೆ. ಚಿನ್ನ ಚಿನ್ನ ಆಸೆ, ಚಿನ್ನ ತಗೊಳ್ಳೋ ಆಸೆ, EMI ಮೇಲೆ ಚಿನ್ನ ತಗೋತೀನಿ ನಾನು. ತಿಂಗಳ 10,000 ಕಟ್ಟುವೆ ನಾನು. ತಿಂಗಳು 10,000 ಕಟ್ಟಿ ಚಿನ್ನ ತಗೊಂಡಿದ್ದಾರೆ. ಅಣ್ಣ ಮರೇಶ್ ಅಣ್ಣ, ಬಾ 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 ಬಾ, ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಅಣ್ಣ ಮದೇಶ್ ಅಣ್ಣ, ಚಿನ್ನ ಚಿನ್ನ ಚಿನ್ನ. ಬೆಳಿಗ್ಗೆ ಸ್ಕ್ಯಾಲ್ಪರ್ನ ಕರ್ಕೊಂಡ್ ಬಂದ್ಬಿಟ್ಟಿಯ ಅಣ್ಣ, ನಾನು ಹೇಳಿದ್ನಲ್ಲ, ಬಾಬಾ ಸ್ಕ್ಯಾಲ್ಪಿ ಬಾಬಾ, ನಮ್ ಸ್ಕ್ಯಾಲ್ಪಿಗೆ ಬಂಗಾರ ಚೈನ್ ಮಾಡಿಸ್ಬೇಕು. ಸ್ಕ್ಯಾಲ್ಪರಿಗೆ ಟ್ಯಾಂಕ್ ಚಿನ್ನ. ಬಂಗಾರದ್ದು ಬಂಗಾರದ ಚೈನಿಗೆ ಎಷ್ಟಾಕತ್ತೆ ಗೊತ್ತೇನಲ್ಲ ನಿಂಗೆ? ಎಷ್ಟಾಕತ್ತೆ? ಲಕ್ಷಗಟ್ಲೆ ಹಾಕತ್ತಲ್ಲೇ. ಸರಿ ಬಿಡು. ಅಯ್ಯೋ, ಏನ EMI ತಗಂತೀವಂತೆ, ಬಂಗಾರ EMI ಮೇಲೆ ತಗೋಣಕ್ಕಾಗಲ್ಲ. ಆಯ್ತು ಬಿಡು. ಬಂಗಾರ ಅವನಾರ EMI ನ ಕೊಡ್ತಾನೆ. ಅಯ್ಯೋ, ತೋರ್ಸ್ತೀನಿ ಬಾ ಅಣ್ಣ. ಈಗಲೂ ನೋಡಿ ನಾನು ವಿಡಿಯೋ ಇನ್ಸ್ಟಾಗ್ರಾಮ್ ನಾಗೆಲ್ಲ ತುಂಬಾ ಅದೇ ವೈರಲ್ ಆಗೈತೆ. ನೀನು EMI ನಾಗ ಮೊಬೈಲ್ ಕೊಡ್ತಾರಂತ. ಮೊಬೈಲ್ ಅಲ್ಲ ಅಣ್ಣ, ಬಂಗಾರ. ಮತ್ ಮೊಬೈಲ್ ತೋರಿಸ್ತದೀಯ? ಮೊಬೈಲ್ ಆಗೈತೆ ನೋಡು. ಎಲ್ಲೋ ಒಬ್ಬ ಏನೋ ಮೋಸ ಮಾಡಕ್ ತೋರಿಸ್ತಾ ಇರ್ಬೇಕು, ಹಂಗ್ ಕೊಡಕ್ ಬರಲ್ಲ ಕಣಲ್ಲಿ. ಒಬ್ರಲ್ಲ ಅಣ್ಣ, ಇಲ್ಲಿ ನೋಡಿ ಎಷ್ಟು ಜನ, ಇಲ್ಲಿ ನೋಡಿ ಇಲ್ಲಿ. ಇದ್ರಾಗ ಹೋಯ್ತಾ? ಬಾ, ನನಗೆ ಇದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ EMI ಅಂದ್ರೆ ಹೆಂಗ್ ಗೊತ್ತಾ? ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. ಹಂಗಂದ್ರೆ ನೀವು ಯಾವುದೇ ಒಂದು ಕಾರು, ಮೊಬೈಲು, ಏನೋ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ತಗೊಂತಿರಲ್ಲ, ಅದ್ರದ್ದು ಓನರ್ಶಿಪ್ ನಿಮಗೆ ಬಂದಿರುತ್ತೆ. ಓನರ್ಶಿಪ್ ಬಂದ ಮೇಲೆ ಆ ವಸ್ತುವಿನ ಏನು ಅಮೌಂಟ್ ಇರುತ್ತೋ ಅದನ್ನ ನೀವು ಮಂತ್ಲಿ 6 months, 12 months, 3 months ಈ ತರ ಡಿವೈಡ್ ಮಾಡಿರ್ತಾರೆ. ಈಕ್ವೇಟೆಡ್ ಆಗಿ ಡಿವೈಡ್ ಮಾಡಿರ್ತಾರೆ. ಅದಕ್ಕೆ EMI ಅಂತ ಕರೀತಾರೆ. ಸೊ ಏನೀಗ ನಮ್ ರಂಜಿತ್ ಹೇಳ್ತಾ ಇದ್ದಾನಲ್ಲ, EMI ಅಲ್ಲಿ ಎಲ್ಲ ಆಡ್ ಕೊಡ್ತಾ ಇದಾರೆ, ಬಂಗಾರ ಕೊಡ್ತೀವಿ ಅಂತ. ಅದ್ರಲ್ಲಿ ಯಾವ್ದ್ರಲ್ಲೂ ನಿಮಗೆ ಓನರ್ಶಿಪ್ ಬರಲ್ಲ, ಯಾರು ನಿಮಗೆ ಫಸ್ಟೇ ಬಂಗಾರ ಕೊಡಲ್ಲ. ಸೊ ಬ್ಯಾಂಕ್ ಹಾಗೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಷ್ಟು ದಿವಸ ಯಾಕೆ ಗೋಲ್ಡ್ ಮೇಲೆ EMI ಕೊಟ್ಟಿಲ್ಲ? ಅವ್ರಿಗೆ ಗೊತ್ತಿಲ್ವಾ ಇದರಿಂದ ಲಾಭ ಆಗುತ್ತೆ, ನಾವು ಕೊಡ್ಬೋದು ಅಂತ? ಗೋಲ್ಡ್ ಮೇಲೆ ಲೋನ್ ಯಾಕೆ ಕೊಡಲ್ಲ? ಗೋಲ್ಡ್ ಪರ್ಚೇಸಿಂಗ್ ಲೋನ್ ಅಂತ ಯಾಕೆ ಕೊಡಲ್ಲ? ಕಾರಿಗೆ ಕೊಡ್ತಾರೆ, ಬೈಕಿಗೆ ಕೊಡ್ತಾರೆ, ಮನೆಗೆ ಕೊಡ್ತಾರೆ, ಏರೋಪ್ಲೇನಿಗೆ ಕೊಡ್ತಾರೆ, ಎಲ್ಲದಕ್ಕೂ ಕೊಡ್ತಾರೆ. ಬಂಗಾರಕ್ಕೆ ಯಾಕೆ ಕೊಡಲ್ಲ? ಸೊ ನಮ್ ಇಂಡಿಯನ್ RBI ರೂಲ್ಸ್ ಪ್ರಕಾರ ಬಂಗಾರದ ಮೇಲೆ ಲೋನ್ ಕೊಡೋದು ಇಲ್ಲಿಗಲ್. ಬಂಗಾರಕ್ಕೆ ಲೋನ್ ಕೊಡಕ್ ಬರಲ್ಲ. ಹಾಗಂತ ಗೊತ್ತಿದ್ದಿದ್ರೆ ಇಷ್ಟ ದಿವಸ ಅಂಬಾನಿಗಳು, ಟಾಟಾದವರು, ಬಿರ್ಲಾದವರು ಸುಮ್ನಿರ್ತಿದ್ರ? ಅವ್ರು ಅದನ್ನ ಮೇನ್ ಬಿಸ್ನೆಸ್ ಮಾಡ್ಕೊಂಡು ಅದರಿಂದ ಲಾಭ ಮಾಡ್ತಾ ಇದ್ರು. ಸೊ ಹಾಗಾಗಿ RBI ಗೈಡ್ಲೈನ್ಸ್ ಪ್ರಕಾರ ಹಾಗೂ ಯಾವುದೇ ಗೈಡ್ಲೈನ್ಸ್ ಪ್ರಕಾರ ಬಂಗಾರದ ಮೇಲೆ ನೀವು ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲೋನ್ ಆಗ್ಲಿ, EMI ಆಗ್ಲಿ ಕೊಡಕ್ ಬರಲ್ಲ. ಸರಿ ಬಿಡು, ಆಯ್ತು ಬಿಡು. ಸೊ ಹಾಗಾಗಿ ಏನು ನಿಮಗೆ EMI ಆಸೆ ತೋರಿಸ್ತಾ ಇದಾರಲ್ಲ, ಅದು ಯಾವುದೇ ಸರ್ಕಾರದ ಗೈಡ್ಲೈನ್ಸ್ ಅಂಡರ್ ಬರೋದಿಲ್ಲ. ಸೊ ಈ ತರ EMI ಸ್ಕೀಮ್ ಗಳಿಗೆ ನೀವು ಬೀಳ್ಬೇಡಿ. ನಾನ್ ಹೇಳ್ತಾ ಇರೋದು ನೀವು ಒಂದ್ಸರಿ ಪರಿಶೀಲಿಸಿ ನೋಡಿ. ಟಾರಸ್ ಜ್ಯುವೆಲರೀಸ್ ಅಂತ ಬಹಳ ದೊಡ್ಡ ಜ್ಯುವೆಲರಿ, ನೀವೇನ್ ನೋಡ್ತಾ ಇದೀರಲ್ಲ ಈ ಲೋಕಲ್ ಆಗಿ ದೊಡ್ಡ ದೊಡ್ಡ ಬ್ರ್ಯಾಂಡ್, ಅದೇ ಲೆವೆಲ್ನ ಒಂದು ಬಂಗಾರದ ಅಂಗಡಿ ಬಾಂಬೆಯಲ್ಲಿ ಕಳೆದ ತಿಂಗಳು 1,000 ಕೋಟಿ ಹಾಕೊಂಡು ಹೋಗಿದ್ದಾರೆ. 12 ತಿಂಗಳು ಕಂತು ಕಟ್ಟಿಸ್ಕೊಂಡು 1,000 ಕೋಟಿ ಹಾಕೊಂಡು ಹೋಗಿದ್ದಾರೆ. ರೀಸೆಂಟ್ ಆಗಿ 3 ದಿವಸದ ಕೆಳಗೆ ನಮ್ಮ ಕರ್ನಾಟಕದಲ್ಲಿ ತುಮಕೂರಲ್ಲಿ ಪವನ್ ಜ್ಯುವೆಲರ್ಸ್ ಅನ್ನೋರು 36 ಕೋಟಿ ಹಾಕೊಂಡು ಹೋಗಿದ್ದಾರೆ. ಪ್ರತಿ ತಿಂಗಳು ಒಂದಲ್ಲ ಒಂದು ಊರಿನಲ್ಲಿ ಈ ತರ ದುಡ್ಡುಗಳನ್ನ ಹಾಕೊಂಡು ಹೋಗ್ತಾರೆ. ಇದು ನೀವು ಕೂಡಿಟ್ಟಿರೋ ದುಡ್ಡು. ಯಾವುದೇ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ EMI ಕೊಡೋಕ್ ಬರೋದಿಲ್ಲ. ಕೊಡೋಕ್ ಬಂದಿದ್ದಿದ್ರೆ ಯಾವುದೇ ಬ್ಯಾಂಕ್ಗಳು ಖಾಲಿ ಕುತ್ಕೊಂತ ಇರ್ಲಿಲ್ಲ. ಬಜಾಜ್ ಫಿನ್ಸರ್ ಕಾರ್ಡ್ ಇದ್ರೆ ನೀವು ಏನ್ ಬೇಕಾದ್ರೆ EMI ತಗೋಬಹುದು, ಆದ್ರೆ ಬಂಗಾರ ತಗೊಳಕ್ ಬರಲ್ಲ. ಒಮ್ಮೆ ಯೋಚನೆ ಮಾಡಿ, ಸರ್ಕಾರ ಕೊಡದೇ ಇರೋಂತ ಸ್ಕೀಮ್ ಅಂಗಡಿಯವ್ರು ಕೊಡ್ತಾ ಇದಾರೆ ಅಂದ್ರೆ
ಇವ್ರ ಹತ್ರ ಸರ್ಕಾರಕ್ಕಿಂತ ಜಾಸ್ತಿ ದುಡ್ಡಿದೆನಾ? ಇವರು ಅಂಗಡಿಯಲ್ಲಿ ಕೊಡ್ತಾ ಇದಾರಲ್ಲ, ಇದಕ್ಕೆ ನಿಮಗೆ ಓನರ್ಶಿಪ್ ಕೊಡ್ತಾ ಇದಾರ. ಸೊ EMI ಆಪ್ಷನ್ ಅಂತ ಅವ್ರು ಹೇಳ್ತಾ ಇದಾರಲ್ಲ, ಇದಕ್ಕೆ ಯಾವ್ದಾದ್ರು ನಿಮಗೆ ಅಥೆಂಟಿಕೇಶನ್ ಲೆಟರ್ ಕೊಡ್ತಾ ಇದಾರ. ಸೊ ಬಂಗಾರ ತಗೊಳಕ್ಕೂ ಮುಂಚೆ ನಿಮ್ಮ ಸೇವಿಂಗ್ಸ್ ನ ನೀವು ಬ್ಯಾಂಕ್ ಅಲ್ಲಿ ಇಡೋಕೆ ಹಿಂದೆ ಮುಂದೆ ನೋಡ್ತೀರಿ. 1 ಲಕ್ಷ FD ಇಡಬೇಕು ಅಂದ್ರೂ ಸಹ ಈ ಬ್ಯಾಂಕ್ RBI ಇಂದ ಅಪ್ರೂವ್ಡ್ ಆಗಿದೆನಾ, ಈ ಬ್ಯಾಂಕ್ ಓನರ್ ನಾಳೆ ಓಡೋಗ್ಬಿಟ್ರೆ ನಾವು ಅಷ್ಟು ದುಡ್ಡು ಇಲ್ಲೇ ಇಟ್ರೆ ಇದು ಇರುತ್ತೋ ಇಲ್ಲೋ ಅಂತಾನೆ ಯೋಚನೆ ಮಾಡ್ತೀರಿ. ಹಾಗಾದ್ರೆ ನೀವು ಕೂಡಿಟ್ಟರ ಹಣನ ಯಾರೋ ಒಬ್ರು ಬಂಗಾರದ EMI ಕೊಡ್ತೀನಿ ಅಂದಿದ ತಕ್ಷಣ ಹೇಗ್ ನಂಬ್ತೀರಿ? ನಂಬಕ್ಕೂ ಮುಂಚೆ ಒಮ್ಮೆ ಎಚ್ಚರಿಸಿ ನೋಡಿ ಅದಕ್ಕೆ ನಿಮಗೆ ಏನಾರು ಅಥೆಂಟಿಕೇಶನ್ ಇದೆನಾ ಇಲ್ಲ ಅಂತ. ಯಾವುದೇ ಬಂಗಾರದ ಅಂಗಡಿಯವರಿಗೂ ಲೋನ್ ಕೊಡೋ ಅಧಿಕಾರ ಇಲ್ಲ, EMI ಕೊಡೋ ಅಧಿಕಾರ ಇಲ್ಲ, ಇನ್ವೆಸ್ಟ್ಮೆಂಟ್ ತಗೊಳ್ಳೋ ಅಧಿಕಾರ ಇಲ್ಲ. ಅವರು ಕೇವಲ ಅವರ ಅಂಗಡಿಯಲ್ಲಿರುವ ವಸ್ತುಗಳನ್ನು ಮಾರುವ ಲೈಸೆನ್ಸ್ ಮಾತ್ರ ಹೊಂದಿರ್ತಾರೆ. ಸೊ EMI ಅಂತ ಹೇಳಿ ಮೋಸ ಹೋಗೋಕ್ಕೂ ಮುಂಚೆ ಒಮ್ಮೆ ಪರಿಶೀಲಿಸಿ, ಅವರು ಕೊಡ್ತಾ ಇದಾರ, ನಿಮಗೆ ಓನರ್ಶಿಪ್ ಫಸ್ಟ್ ಟ್ರಾನ್ಸ್ಫರ್ ಮಾಡ್ತಾ ಇದಾರ, ನಿಮ್ ಕೈಗೆ ಪ್ರಾಡಕ್ಟ್ ಕೊಟ್ಟ ಮೇಲೆ ಅವರು ನಿಮ್ಮ ಹತ್ರ ಕಂತು ತಗೊಂತ ಇದಾರ, ಇಲ್ಲ ಪ್ರಾಡಕ್ಟ್ ಅವ್ರ ಹತ್ರನೇ ಇದ್ದು ನಿಮ್ ದುಡ್ಡು ಅವ್ರ ಹತ್ರನೇ ಇದ್ರೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕು. ನಿಮ್ಮ ಇನ್ವೆಸ್ಟ್ಮೆಂಟ್ ನಿಮ್ ರಿಸ್ಕ್. ಸೊ ನೀವು ರಿಸ್ಕ್ ತಗೊಳಕ್ ರೆಡಿ ಇದ್ರೆ, ನಾಳೆ ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಲೋಕ್ ರೆಡಿ ಇದ್ರೆ, ನಾಳೆ ನಿಮ್ಮ ಹಣ ಹೋದ್ಮೇಲೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂರಕ್ ರೆಡಿ ಇದ್ರೆ ಆರಾಮಾಗಿ EMI ಆಪ್ಷನ್ ತಗೋಬಹುದು. ಗೊತ್ತಾತ ರಂಜಿತ್? ಇದ್ರೊಳಗೆ ಇಷ್ಟೆಲ್ಲ ಮ್ಯಾಟ್ರ್ ಐತಾ? ನಾನ್ ಇದು ಗೊತ್ತಿಲ್ದಂಗೆ ನಾನೇನಾದ್ರು ತಿಂಗಳ ಕಟ್ಟಿ ದುಡ್ಡು ಹೋಗಿದ್ರೆ ನಾನ್ ಸ್ಕ್ಯಾಲ್ಪಿಗೆ ಚೈನ್ ಹಾಕದಲ್ಲ, ನಮ್ಮಪ್ಪ ನನಗ್ ಚೈನ್ ಹಾಕಿ ಹೇಳ್ಕೊಂಡು. ಸೊ ಇದೇ ತರ ಏನೋ ಒಂದು ವಸ್ತು ಪರ್ಚೇಸ್ ಮಾಡೋಕಿನ ಮುಂಚೆ, ಯಾವ್ದ್ರಲ್ಲೋ ಇನ್ವೆಸ್ಟ್ ಮಾಡೋಕಿನ ಮುಂಚೆ ಅದ್ರ ಬಗ್ಗೆ ಫುಲ್ ಮಾಹಿತಿ ತಗೊಳ್ಳಿ. ಅದು ಶ್ಯೂರಿಟಿ ಇದೆನಾ? ಇವಾಗ EMI ಕೊಡ್ತಾರಂದ್ರೂ ಕೂಡ ಅದು ಶ್ಯೂರಿಟಿ ಇದೆನಾ? ಯಾವ್ದೇ ಇರ್ಬೋದು, ಅವ್ರು ಏನಾದ್ರು ಶ್ಯೂರಿಟಿ ಕೊಡ್ತಾರ ನೋಡ್ಕೊಳ್ಳಿ. ಸೊ ಹಂಗ್ ಕೊಟ್ಟಿಲ್ಲ ಅಂದ್ರೆ ಅದೇನು ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಈಗ ಕಾರ್ ತಗೊಂಡ್ರೆ ಕಾರ್ ನಮ್ಮ ಹತ್ರ ಇರುತ್ತೆ, ಬೈಕ್ ತಗೊಂಡ್ರೆ ಬೈಕ್ ನಮ್ಮ ಹತ್ರ ಇರುತ್ತೆ. ಆದ್ರೆ EMI ಮೇಲೆ ಬಂಗಾರ ತಗೊಂಡ್ರೆ ಬಂಗಾರನು ಅವ್ರ ಹತ್ರ ಇರುತ್ತೆ, ನಮ್ಮ ಹತ್ರ ಏನಿರುತ್ತೆ? ರಾತ್ರಿ ನಿದ್ದೆನೂ ಬರಲ್ಲ. ಸೊ ದುಡ್ಡು ಹಾಕಿರ್ಬೇಕು, ಬಂಗಾರನು ಬಂದಿರಲ್ಲ. ಇದ್ರಲ್ಲೇ ತುಂಬಾ ಜನ ಮೋಸ ಹೋಗ್ಬಿಡ್ತಾರೆ. ಸೊ ಯಾರನ್ನು ನಂಬಕ್ ಹೋಗ್ಬೇಡಿ. ಸೊ ಟ್ರಸ್ಟಬಲ್ ಅಂತ ಯಾರು ಇಲ್ಲ EMI ಮೇಲೆ, ಗೌರ್ಮೆಂಟ್ ಇಂದ ರೂಲ್ಸ್ ಇಲ್ಲ. ಓಕೆನಾ? ಸೊ ಯಾರು EMI ಅಂತ ಹೋಗಿ ಮೋಸ ಹೋಗ್ಬೇಡಿ, ಮತ್ತೆ ನಂತರ ಯೋಚನೆ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಸೊ ಗೊತ್ತಾತಲ್ಲ ಸ್ನೇಹಿತರೆ, ರಂಜಿತ್ ತರ ನೀವು ಯಾವ್ದೋ ಒಂದು ರೀಲ್ಸ್ ನೋಡಿ ಆಸೆಗೆ ಹೋಗ್ಬೇಡ್ರಿ. ಆಸೆಯ ದುಃಖಕ್ಕೆ ಮೂಲ ಅಂತ ಆಗುತ್ತೆ. ಬೆಳಗ್ಗೆ ಅವನು ಚಿನ್ನ ಆಸೆ ಆಡಿರ್ತಿದ್ದ, ಹಂಗೆ ಆಗ್ತಾ ಇತ್ತು. ಚಿನ್ನ ಆಸೆ, ಚಿನ್ನದಂತ ಆಸೆ, EMI ಕಟ್ಟಿ ಮೋಸ ಹೋಗುತ್ತಿದ್ದೆ ಕೂಸೆ. ಈ ರಂಜಿತ್ ಹೆಂಗೋ ಮಾಡಿ ನನಗೆ ಬಂಗಾರ ಚೈನ್ ಹಾಕ್ತೀನಿ ಅಂದ, ಅರ್ಧೋಗಿರೋ ಬನೀನ ಚೇಂಜ್ ಮಾಡಕ್ ಆಗದೆ ಇದ್ದೋನು ಅಂತ ನನ್ಗೆ ಬಂಗಾರ ಕೊಡಿಸ್ತೀನಿ ಅಂತ ಹೇಳಿದ್ದ. ಈ ಮಾದೇಶನ ಎಲ್ಲ ಕೆಡಿಸ್ಬಿಟ್ಟ. ನಾನು ಏನೋ ಮಾಡಿ ಬಂಗಾರ ಚೈನ್ ಹಾಕೊಂಡು ಏರಿಯಾದಲ್ಲೆಲ್ಲ ಮಿಂಚನ ಅನ್ಕೊಂಡೆ. ಕನಸು ಕನಸಾಗೆ ಉಳಿದಿತ್ತಲ್ಲಪ್ಪ ರಂಜಿತು. ಅದಕ್ಕೆ ಬಂದ್ ಕೇಳ್ದೆ ತಾನೆ ನಾನು ನಿನ್ನ. ಅದಕ್ಕೆ ನಾನು ಹೇಳಿದ್ದು ಮೋಸ ಹೋಗ್ಬೇಡ್ರಿ ಅಂತ. ಆಸೆನೆ ದುಃಖಕ್ಕೆ ಮೂಲ. ಇಲ್ಲಿವರೆಗೂ ನಾವು ಮೋಸ ಹೋಗಕ್ ರೆಡಿ ಇರ್ತೀವೋ ಅಲ್ಲಿವರೆಗೂ ಮೋಸ ಮಾಡೋರು ಮಾರ್ಕೆಟ್ ನಲ್ಲಿ ನಿಮಗೆ ಸಿಕ್ಕೇ ಸಿಗ್ತಾರೆ. ಸೊ ಯಾವುದೇ ಒಂದು ವಸ್ತು ಕೊಳ್ಳಿ, ಅದಕ್ಕೆ ಪ್ರಾಪರ್ ಡಾಕ್ಯುಮೆಂಟೇಶನ್ ತಗೊಳ್ಳಿ. ಒಂದು ಇನ್ಶೂರೆನ್ಸಿಗೂ ಸಹ ಬಾಂಡ್ ಕೊಡ್ತಾರೆ, ನೀವು FD ಇಟ್ರು ಬಾಂಡ್ ಕೊಡ್ತಾರೆ, ನೀವು SB ಅಕೌಂಟ್ ಇಟ್ರೆ ಪಾಸ್ಬುಕ್ ಕೊಡ್ತಾರೆ. ಸೊ ಎಲ್ಲದಕ್ಕೂ RBI ಗೈಡ್ಲೈನ್ಸ್ ಪ್ರಕಾರನೇ ಇದೆ. ಹಾಗಾದ್ರೆ ಬಂಗಾರ ಹೇಗ್ ತಗೋಬೇಕು ಅಂತ ನೀವು ಯೋಚನೆ ಮಾಡ್ತೀರಿ. ನಮ್ದೇನೋ ಕನ್ಸಿದೆ, ಬಡವರು ಒಂದೇ ಸರಿ ತಗೊಳಕ್ ಆಗಲ್ಲ, ಸಣ್ಣ ಕಂತಲ್ಲಿ ತಗಂತೀವಿ. ಸೊ ಅಂತರ ಏನ್ ಮಾಡ್ಬೇಕು ಅಂತ, ನಾನು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ನಿಮ್ಮ ಅಕೌಂಟ್ ಅಲ್ಲೇ ಇರುತ್ತೆ, ನಿಮ್ಮ ಡಾಕ್ಯುಮೆಂಟ್ ಅಲ್ಲೇ ಇರುತ್ತೆ, ಪ್ಯೂರ್ಲಿ ಡಾಕ್ಯುಮೆಂಟೇಶನ್ ಆಗಿರುತ್ತೆ. ಅದನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳ ಜನ ಬಹಳಷ್ಟು ಕ್ವಶನ್ಸ್ ಕೇಳ್ತಾ ಇದಾರೆ. ಅದನ್ನ ರೀಲ್ಸ್ ನಲ್ಲಿ 1 minute 30 seconds ಅಲ್ಲಿ ಹೇಳಕ್ ಆಗ್ತಾ ಇಲ್ಲ. ಹಾಗಾಗಿ ಈ ಸುಮ್ನೆ ತಿಳ್ಕೊಳ್ಳಿ ಚಾನಲ್ ಮಾಡಿದೀವಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನಿಮ್ ಮುಂದೆ ತರಬೇಕು ಅಂದ್ರೆ ಸಿಕ್ತಾಗ ಒಂದ್ ಲೈಕ್, ಸ್ವೀಟ್ ಆಗಿ ಒಂದ್ ಕಮೆಂಟ್, ನಿಮ್ ಹಾರ್ಟ್ ಅಲ್ಲಿ ಇರಕ್ಕೆ ಒಂದ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.